ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ಆಗಿರಲಿಲ್ಲ. ಆಲ್ಮೋಸ್ಟ್ ಇನ್ಮೇಲೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಖಂಡಿತ ಬರುತ್ತೆ. ಇದು ಸೀರೆ ನೋಡ್ತಾ ಇದ್ದೀರಲ್ಲ, ಇದು ಮುಂಬೈನಲ್ಲಿ ತುಂಬ ಟ್ರೆಂಡಿಂಗಲ್ಲಿ ನಡೀತಿದೆ. ಇದು ಮಹಾರಾಷ್ಟ್ರನ್ ಸ್ಟೈಲ್ ಸೀರೆ ಇವ್ರದ್ದು. ಇದು ಕಲರ್ ಅಂತೂ ಸೇಮ್ ಇದೇ ಇರುತ್ತೆ, ಡಿಸೈನ್ ಅಂತೂ ಸೇಮ್ ಇದೇ ಇರುತ್ತೆ ಬಾರ್ಡರಲ್ಲಿ, ಬಟ್ ಕಲರ್ ಡಿಫ್ರೆಂಟ್ ಇರುತ್ತೆ. ರನ್ನಿಂಗ್ ಬ್ಲೌಸ್ ಸೇಮ್ ಇದೇ ಇರುತ್ತೆ. ಈ ಥರ ಇದೆ. ಇವತ್ತಿನ ಬ್ಲೌಸ್ ಕಟ್ಟಿಂಗ್ ವಿಶೇಷ ಏನು ಗೊತ್ತಾ, ಇದು 38 ಸೈಜು ನಾನು ತೊಗೊಂಡಿರುವಂಥದ್ದು. ಇದರಲ್ಲಿ ಆರ್ಮಲ್ ಹತ್ರ ರಿಂಕಲ್ಸ್ ಬರುತ್ತೆ ನೋಡಿ, ಅದಕ್ಕೆ ಮತ್ತು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಯಾವ ಥರ ಒಂದು ನೀವು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಆದ್ರೂ ಕೂಡ ನೀವು ನಿಮ್ಮ ಒಂದು ಬ್ಲೌಸ್ ಆಗಿರ್ಬೋದು, ಕಸ್ಟಮರ್ ಬ್ಲೌಸ್ ಆಗಿರ್ಬೋದು, ಆರಾಮಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಸರಿನಾ? ಫಸ್ಟು ನಾನಿಲ್ಲಿ ಲೈನಿಂಗು ನಾನು 4 ಫೋಲ್ಡ್ ತೊಗೊಂಡಿಲ್ಲ, ಡಬಲ್ ಫೋಲ್ಡೇ ತೊಗೊಂಡಿರುವಂಥದ್ದು. ಈ ಥರ ತೊಗೊಂಡಿದ್ದೀನಿ. ನನ್ನ ಕಡೆ ಸೈಡು ಫೋಲ್ಡಿಂಗ್ ಇದೆ. ಮೊದಲು ಒಂದು ಲೈನ ಡ್ರಾ ಮಾಡಿಕೊಂಡೆ, ಏಕೆ ಅಂತ ಅಂದರೆ ಉದ್ದ ತುಂಡ ಇದ್ದರೆ ನೀಟಾಗಿರಲಿ ಅಂತ. 14 ಇಂಚು ಲೆಂತ್ ಇದೆ, 15 ಇಂಚು ತೊಗೊಂಡಿದ್ದೀನಿ. 1 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಶೋಲ್ಡರ್ ಇಲ್ಲಿ 5.5 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. 5 ಇಂಚ್ ತೊಗೊಳಕ್ಕೆ ಹೋಗಬೇಡಿ, 5.5 ಇಂಚ್ ತೊಗೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ 6 ಇಂಚ್ ತೊಗೊಂಡಿದ್ದೀನಿ. 6 ಇಂಚ್. ಇಲ್ಲಿಂದ ಇಲ್ಲಿಗೆ 38 ಇದೆ. 38ರ 4ನೇ ಭಾಗ ಬಂದು 9.5 ಇಂಚ್ ಬರುತ್ತೆ, ಪ್ಲಸ್ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ. ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು ಕೂಡ ನೀವು ತೊಗೋಬೋದು. ಪ್ಲಸ್ ಇಲ್ಲಿ 8.5 ಪ್ಲಸ್ 1 ಇಂಚ್ ಟಕ್ಸ್ಗೆ ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. 8.5 ಹೆಂಗೆ ಬಂತು ಅಂತಂದರೆ 34 ಸೊಂಟ ಇದೆ, 4ನೇ ಭಾಗ 8.5 ಬರುತ್ತೆ. ಓಕೆನಾ? ಇಲ್ಲಿ ಲೈನ ಡ್ರಾ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಅಂದರೆ ಆರ್ಮೋಲ್ಸ್ ಹತ್ರ ರಿಂಕಲ್ಸ್ ಬರುತ್ತಲ್ವಾ, ನೀವು ಸೈಜ್ ವೈಸ್ ಹೋಯ್ತು ಅಂತ ಅಂದರೆ 2 ಇಂಚು 1.5 ಇಂಚ್ ತೊಗೋತೀರಾ, ಅಷ್ಟು ತೊಗೋಬಾರ್ದು. ಇಲ್ಲಿಂದ ಇಲ್ಲಿಗೆ ನಾನಿಲ್ಲಿ 3/4 ಇಂಚ್ ಮಾತ್ರ ತೊಗೋತಿದ್ದೀನಿ. ಇದು ಡೀಪ್ ಮೇಲೆ ಡಿಪೆಂಡು. ಓಕೆನಾ? ನೀವು ಎಷ್ಟು ಡೀಪ್ ಎಷ್ಟು ಇರ್ತೀರಾ, ಡೀಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ 3/4 ಇಂಚ್ ಮಾತ್ರ ತೊಗೊಂಡು ಈ ಥರ ಒಂದು ಶೇಪಾಗಿ ಕೊಡ್ತಾಯಿದ್ದೀನಿ. ಓಕೆನಾ? ಇವಾಗ ರೌಂಡಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನು ನೆಕ್ ಡೀಪು ಮತ್ತು ವಿಡ್ತು ಮುಂದೆ ನಾನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ, ಇವಾಗ ಏನು ಮಾಡಬೇಕು, ಶೋಲ್ಡರ್ ಪಟ್ಟಿ ನಾನಿಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ. 3.2 ಇಂಚು ನೀವು ತೊಗೋಬೋದು. ಮತ್ತು ಕೆಳಗಡೆ ಸೈಡು ಬೆಲ್ಟ್ ಬರುತ್ತಲ್ಲ, ಬ್ಯಾಕ್ ಸೈಡು, ಅದು 3.5 ಇಂಚ್ ತೊಗೋತಾ ಇದ್ದೀನಿ. ಇವ್ರಿಗೆ 3 ಇಂಚು ಅಥವಾ 2.25 ಇಂಚು. ಓಕೆ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಂಡೆ. ಫುಲ್ಡ್ ಎಕ್ದಮ್ ಡೀಪ್ ಅಲ್ಲ, ಮೀಡಿಯಮ್ ಡೀಪು, 3 ಇಂಚು ನಾರ್ಮಲ್ ಇದು. ಓಕೆನಾ? ಈ ಥರ ಒಂದು ಶೇಪ್ ಕೊಡ್ತಾಯಿದ್ದೀನಿ. ನೀವು ಬೇಕಂದರೆ ಶೇಪು ನೀವು ಚೇಂಜಸ್ ಮಾಡ್ಕೋಬೋದು. ಓಕೆ. ಇಲ್ಲಿಂದ ಇಲ್ಲಿಗೆ 4.5 ಇಂಚು, ಮೇಲ್ಗಡೆಗೆ 4 ಅಥವಾ 3.5 ಇಂಚು ನೀವು ತೊಗೋಬೋದು, ನೋ ಪ್ರಾಬ್ಲಮ್. ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಸಣ್ಣದಾಗ ಒಂದು ಕಟ್ಕೊಡಿ, ಏಕೆಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸ್ಟಿಚಿಂಗ್ ಮಾಡೋದು ಅಲ್ಲೇ. ಓಕೆನಾ? ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು. ನಾನು ನೆಕ್ ಕಟ್ಟಿಂಗ್ ಮಾಡಿಲ್ಲ. ನಿಮ್ಗೆಲ್ರಿಗೂ ಗೊತ್ತು, ನೀವೇನಾದರೂ ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ನಾನು ನೆಕ್ ಕಟ್ಟಿಂಗ್ ಮಾಡಲ್ಲ. ನಾನು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡಾದಮೇಲೆ ನಾನು ನೆಕ್ ಕಟ್ಟಿಂಗ್ ಮಾಡೋದು, ಇಲ್ಲಾಂದರೆ ಮಾಡಲ್ಲ. ಓಕೆನಾ? ನೋಡಿ, ಇವಾಗ ನನ್ನ ಕಡೆ ಸೈಡು ಓಪನ್ ಪಾರ್ಟ್ ಇದೆ, ಆ ಕಡೆ ಸೈಡು ಕ್ಲೋಸ್ ಇದೆ. ಓಕೆ. ಇವಾಗ ಈ ಪೀಸ್ನ ಬ್ಯಾಕ್ ಪಾರ್ಟ್ನ ಈ ಥರ ಇಟ್ಕೊಂಡು ನೀವು ಎಕ್ಸಾಕ್ಟ್ಲಿ ಯಾವ ಥರ ಇದೆ ಆ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಕೆಳಗಡೆ ಸೈಡು 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜು, ಮೀಡಿಯಮ್ ಹೈಟು, ಆಲ್ಮೋಸ್ಟ್ 38 ಸೈಜ್ ಬಂತು ಅಂತಂದರೆ ಕಣ್ಣು ಮುಚ್ಕೊಂಡು ನೀವು ಈ ಒಂದು ಮೆಜರ್ಮೆಂಟಲ್ಲಿ ನೀವು ಕಟ್ಟಿಂಗ್ ಮಾಡ್ಕೋಬೋದು. ನಿಮ್ಮ ಕಸ್ಟಮರ್ ಬ್ಲೌಸ್ ಏನಾದರೂ ನಿಮಗೆ ಕೊಟ್ಟಿದ್ರೆ ಇದರಲ್ಲಿ ಯಾವುದೇ ರೀತಿ ಯೋಚನೆ ಮಾಡೋ ಆಗಿಲ್ಲ, ನೀವು ಆರಾಮಲ್ಲಿ ಕಟ್ಟಿಂಗ್ ಮಾಡ್ಕೋಬೋದು. ಎಕ್ಸಾಕ್ಟ್ ಕೆಳಗಡೆ ಸೈಡು 1 ಇಂಚ್ ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ. ಮೇಲ್ಗಡೆ ಮತ್ತು ಆರ್ಮೋಲ್ ಹತ್ರ ಎಲ್ಲ ಕಡೆ ಸೇಮ್ ಟು ಸೇಮ್ ಎಕ್ಸಾಕ್ಟ್ಲಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಉಂಟೋ ಅದೇ ರೀತಿ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೈಡಲ್ಲೂ ಕೂಡ ನಾನಿಲ್ಲಿ ಹುಕ್ಕಾಯಿ ಪಟ್ಟಿಗೆ ಬಿಡಬೇಕು, ಬಟ್ ಇನ್ನೂ ನಾನು ಬಿಟ್ಟಿಲ್ಲ. ಓಕೆನಾ? ನಾನು ಮುಂದೆ ಹೇಳ್ತೀನಿ. ಫಸ್ಟ್ ಇಲ್ಲಿ 7 ಇಂಚ್ ನಾನಿಲ್ಲಿ ಫ್ರಂಟ್ ಪಾರ್ಟ್ಗೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. 38 ಸೈಜ್ಗೆ 7 ಇಂಚ್ ತೊಗೊಳ್ಳಿ, ಬೇಕಾಗುತ್ತೆ ಇಷ್ಟು. ಇಲ್ಲಿ ಡೀಪ್ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. 1/2 ಇಂಚು ಒಳಗಡೆ ಸೈಡು ಡೌನಿಂಗ್ ಮಾಡ್ಕೊಳ್ಳೇಬೇಕು. 3/4 ಇಂಚು ಫಸ್ಟ್ ತೊಗೊಂಡಿದೆ, ಅದಾದಮೇಲೆ ಇನ್ನೂ 1/2 ಇಂಚ್ ತೊಗೊಂಡೆ. ಈಗ ಎಷ್ಟಾಯಿತು, ಫ್ರಂಟಲ್ಲಿ 1/2 ಇಂಚ್ ಮಾತ್ರ ಬಂತು. ಈ ಥರ ಮಾಡಿದ್ರೆ ರಿಂಕಲ್ಸ್ ನಿಮಗೆ ಬರೋಲ್ಲ ಫ್ರಂಟಲ್ಲಿ. ಓಕೆನಾ? ಟಕ್ಸ್ ಪಾಯಿಂಟ್ ಬಂದುಬಿಟ್ಟು 10 ಅಥವಾ 10.5 ತೊಗೋಬೋದು. ಮತ್ತು ಇಲ್ಲಿಂದ ಇಲ್ಲಿಗೆ 4 ಇಂಚ್ ತೊಗೊಳ್ಳಿ.
ಇವಾಗ 1/4 ಇಂಚು ನೀವು ಎಕ್ಸ್ಟ್ರಾ ತೊಗೊಳ್ಳಿ, ಓಕೆನಾ. ಕೆಲವ್ರು ಏನು ಮಾಡಿಬಿಡ್ತೀರಾ, ಡೈರೆಕ್ಟಾಗಿ ಕಟ್ಟಿಂಗ್ ಮಾಡೋ ಮುಂದೆ ಬ್ಯಾಕ್ ಪಾರ್ಟ್ನ ನೀವು ತೊಗೋತೀರಲ್ಲ ಅಲ್ಲೇ ತೊಗೊಟ್ಬಿಡ್ತೀರಾ, ಆವಾಗ ಶೋಲ್ಡರು ಕೂಡ ಜಾಸ್ತಿ ಆಗಿಬಿಡುತ್ತೆ. ಬಿಗಿನರ್ಸು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಂದರೆ ಏನಿಲ್ಲ, ಬಿಗಿನರ್ಸ್ ಪ್ರಾಬ್ಲಮ್ ಆಗುತ್ತೆ, ಅದು ಅಷ್ಟೇ. 2 ಇಂಚು ಗ್ಯಾಪ್ ಕೊಟ್ಟಿದ್ದೀನಿ, ಗ್ಯಾಪ್ ಕೊಟ್ಬಿಟ್ಟು ಟಕ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ, ಓಕೆನಾ. 4 ಇಂಚು ತೊಗೊಂಡು 2 ಇಂಚು ಗ್ಯಾಪ್ ಕೊಟ್ಟಿದ್ದೀನಿ. ಮತ್ತು ಈಗ 2 ಇಂಚು ನಾವು ಗ್ಯಾಪ್ ಕೊಟ್ಟಿದ್ದೀವಲ್ವ, ಆ 2 ಇಂಚು ಹೆಚ್ಚಿಸ್ಕೋಬೇಕು ಆ ಕಡೆ ಸೈಡು. ಇಲ್ಲಾಂದರೆ ಫ್ರಂಟ್ ನಮಗೆ ಬ್ಯಾಕು ಎರಡೂ ಸಮ ಬರೋಲ್ಲ, ಫ್ರಂಟಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಈಗ 2 ಇಂಚು ನಾನು ಟಕ್ಸ್ ತೊಗೊಂಡಿದ್ದೆ, ಟಕ್ಸ್ ನಾನು ಹೆಚ್ಚಿಸ್ಕೊಂಡೆ ಅಲ್ಲಿ, ಓಕೆ. ಈಗ ಸೈಡಲ್ಲಿ ಫಿಟ್ಟಿಂಗು ಕರೆಕ್ಟಾಗಿ ಬರೋಲ್ಲ, ಉದ್ದ ತುಂಡ ಬಂದುಬಿಡುತ್ತೆ. ಆವಾಗ ಏನು ಮಾಡಬೇಕು, ಬ್ಯಾಕ್ ಪಾರ್ಟ್ನ ತೊಗೊಂಡು ಇಲ್ಲಿ ಬ್ಯಾಕ್ ಪಾರ್ಟ್ ಎಷ್ಟಿದೆ ಎಕ್ಸಾಕ್ಟ್ಲಿ ಅಷ್ಟಕ್ಕೆ ನಾವು ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಇವಾಗ ಲೈನ್ ಡ್ರಾ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಪಾರ್ಟ್ ಎಷ್ಟಿದೆ ಸೇಮ್ ಅಷ್ಟೇ ಬರುತ್ತೆ. ಸೈಡ್ ಫಿಟ್ಟಿಂಗಲ್ಲೂ ಕೂಡ ಉದ್ದ ತುಂಡ ಬರೋಲ್ಲ. ಸೈಡ್ ಫಿಟ್ಟಿಂಗು ನೀವು ಮೈನ್ ಫಿಟ್ಟಿಂಗ್ ಮಾಡ್ತಿರಲ್ಲ ಆವಾಗ ಉದ್ದ ತುಂಡ ಬರೋಲ್ಲ, ಕರೆಕ್ಟಾಗಿ ಬರುತ್ತೆ. ಈಗ ಔಟ್ಲೈನ್ ಎಲ್ಲ ಫುಲ್ ಕಟ್ಟಿಂಗ್ ಮಾಡ್ಕೊಳ್ಳಿ, ತುಂಬ ಈಸಿ ಬ್ಲೌಸ್ ಕಟ್ಟಿಂಗು ಇದು. ಪ್ರಿನ್ಸಸ್ ಕಟ್ ಅಂತೂ ಬಿಗಿನರ್ಸು ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬೋದು. ನೀವು ಅವರು ಹೈಟ್ ಕಡಿಮೆ ಇರಲಿ ಜಾಸ್ತಿ ಇರಲಿ ಯಾವ ಥರನಾರೇ ಇರಲಿ, 38 ಸೈಜ್ ಇದೆ ಅಂದರೆ ಕಣ್ಣು ಮುಚ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ, ಈ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಬರೋಲ್ಲ, ಓಕೆನಾ. ಇದನ್ನು ಇವಾಗ ನೀವು ಫ್ರಂಟು ನಾನಿಲ್ಲಿ 7 ಇಂಚ್ ಇಟ್ಟಿದ್ದೀನಿ. ಅಕಸ್ಮಾತ್ ಏನಾದರೂ ನೀವು ಯಾರು ಹೊಲಿತಾ ಇದ್ದೀರಾ ಅವ್ರಿಗೇನಾದರೂ ಒಂದು ಸ್ವಲ್ಪ ಕಡಿಮೆ ಬೇಕು ಅಂದರೆ ಫ್ರಂಟ್ ಡೀಪ್ನ ಕಡಿಮೆ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಶೇಪ್ ಇದ್ದಾರೆ ಸಿಂಪಲ್ ಈ ಥರ ಶೇಪ್ ಕೊಟ್ಟಿದ್ರೆ ಸಾಕು, ನಿಮ್ಮ ಪ್ರಿನ್ಸಸ್ ಕಟ್ ಬ್ಲೌಸ್ ರೆಡಿ ಆಗುತ್ತೆ, ಓಕೆನಾ. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಮೊದಲನೇ ಮಾರ್ಕಿಂಗ್ ಮಾಡಬೇಕು ಅಂತ ಏನು ಅವಶ್ಯಕತೆಯೇ ಇಲ್ಲ, ಈ ಥರ ಮಾಡ್ಕೊಂಡ್ರೂ ಕೂಡ ಓಕೆ, ನೋ ಪ್ರಾಬ್ಲಮ್. ಇವಾಗ ಇದನ್ನು ಕೂಡ ಸಣ್ಣದಾಗಿ ಒಂದು 1/4 ಇಂಚು, ಅದಾದಮೇಲೆ ಇದು ಗ್ಯಾಪ್ ಎಷ್ಟು 2 ಇಂಚ್ ಕೊಟ್ಟಿದ್ದೀವಿ ನಾವು, ಯಾಕಂದರೆ 38 ಸೈಜ್ ಒಂದು ಸ್ವಲ್ಪ ಹೈಟ್ ಒಂದು ಸ್ವಲ್ಪ ಕಡಿಮೆ ಇದೆ ಅವ್ರಿಗೆ, ಒಂದು ಸ್ವಲ್ಪ ಬಾಡಿ ಚೆಸ್ಟ್ ಜಾಸ್ತಿ ಇದೆ, ಅದಕ್ಕೋಸ್ಕರ 2 ಇಂಚ್ ಕೊಟ್ಟಿದ್ದೀನಿ, ಓಕೆ. ಇಷ್ಟು ಕಂಪ್ಲೀಟ್ ಆಯಿತು, ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು, ಫ್ರಂಟು ಕಂಪ್ಲೀಟ್ ಆಯಿತು. ಇವಾಗ ಮತ್ತೊಂದು ಸರಿ ಚೆಕಿಂಗ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬಂದಿದೆ, ನೋ ಪ್ರಾಬ್ಲಮ್, ಕರೆಕ್ಟಾಗಿದೆ ಇದು, ಓಕೆ. ಇದನ್ನು ಈ ಥರ ಚೆಕಿಂಗ್ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗಲ್ಲಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ, ಅದಕ್ಕೋಸ್ಕರ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಇದೆ, ನಾನು ಬೇರೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಉಳಿದಿತ್ತು. ಲೈನಿಂಗ್ ಒಂದು ಸ್ವಲ್ಪ ಜಾಸ್ತಿ ತೊಗೊಬಿಡ್ತೀನಿ, ನಾನು ಸ್ಟಾಕ್ ಇಡ್ತೀನಿ. ಇದನ್ನು ಕೂಡ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ. ಇದನ್ನು ಇವಾಗ ಲೈನ್ನ ಡ್ರಾ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಉದ್ದ ತುಂಡ ಇರುತ್ತಲ್ಲ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಉದ್ದ ಬಂದುಬಿಟ್ಟು 11.5 ಉದ್ದ ತೊಗೋತಾ ಇದ್ದೀನಿ, 10.5 ಬೇಕು ಅವ್ರಿಗೆ, 11.5 ತೊಗೋದು ಅಂದರೆ 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಲೈನಿಂಗ್ ಇದ್ದರೆ 1 ಇಂಚು, ಲೈನಿಂಗ್ ಇಲ್ಲ ಅಂದರೆ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕು. 3.25 ಅಂದರೆ 3.5 ಇಂಚು, 3.5 ಇಂಚು ಡೌನಿಂಗು. ಇದು ಎದೆ ಸುತ್ತಳತೆ 4ನೇ ಭಾಗ, ಓಕೆನಾ. ಎದೆ ಸುತ್ತಳತೆ ಎಷ್ಟಿದೆ 38 ಇದೆ, 38ರ 4ನೇ ಭಾಗ ಬಂದುಬಿಟ್ಟು 9.5 ಇಂಚು ಬರುತ್ತೆ. 9.5 ತೊಗೊಂಡು ಈ ಥರ 2 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ. 9.5 ಇಂಚ್ ಉಂಟಲ್ಲ 4ನೇ ಭಾಗ ಬರುತ್ತಲ್ಲ ಅದರಲ್ಲೇ ಒಳಗಡೆ ಸೈಡು ನೀವು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ ನೀವು ತೊಗೋಬೇಕು, ಓಕೆನಾ. ಈ ಥರ ಫ್ರೀ ಹ್ಯಾಂಡಲ್ಲಿ ಈ ಥರ ಶೇಪ್ ಕೊಟ್ಕೊಳ್ಳಿ. ಇವತ್ತು ನಾಳೆ ಮಾರ್ಕೆಟಲ್ಲಿ ಶೇಪರು ಕೂಡ ಸಿಗ್ತಿದೆ, ಅದರಲ್ಲಿ ನೀವು ಮಾಡ್ಕೊಂಡ್ರೂ ಕೂಡ ನೋ ಪ್ರಾಬ್ಲಮ್. ನಿಮ್ಗೆ ಶೇಪ್ ಕೊಡೋಕ್ಕೆ ಬರಲ್ಲ ಅಂದರೆ ಆ ಥರನೂ ಕೂಡ ಮಾಡ್ಕೋಬೋದು. ಮತ್ತು ಇದು ಸ್ಲೀವ್ಸ್ ರೌಂಡು 5.2 ಇಂಚ್ ಸ್ಲೀವ್ಸ್ ರೌಂಡ್ ಇದೆ, ಮತ್ತು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಈ 2 ಲೈನ್ನ ನೀವು 2 ಡಾಟ್ನ ನೀವು ಕನೆಕ್ಟ್ ಮಾಡ್ಕೋಬೇಕು. ಈ ಥರ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ಲೋ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ. ಅಕಸ್ಮಾತ್ ನಿಮಗೆ ಅಂದರೆ ಫಾಸ್ಟ್ ಆಯಿತು ಅಂತ ಅಂದರೆ ಯಾವುದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೀಟಾಗಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ, ಏನಿಲ್ಲ, ಶೋಲ್ಡರು ಕೂಡ ಡ್ರಾಪ್ ಆಗೋಲ್ಲ, ಕರೆಕ್ಟಾಗಿ ಬರುತ್ತೆ, ಏನು ಕೂಡ ಇಶ್ಯೂ ಇರೋಲ್ಲ. ಅಕಸ್ಮಾತ್ ಏನಾದ್ರು ನಿಮ್ಮ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನೀವು ಕಣ್ಣು ಮುಚ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು ಈ ಒಂದು ಅಳತೆದಲ್ಲಿ, ಓಕೆನಾ. ಇಲ್ಲಿ ಎಕ್ಸ್ಟ್ರಾ ಒಂದು ಸ್ವಲ್ಪ ನನ್ನ ಬಟ್ಟೆ ಸಾಲ್ಟೇಜ್ ಆಗುತ್ತಲ್ವ, 4.4 ಕಡೆ ಜಾಯಿಂಟ್ ಮಾಡೋದಾ ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಟ್ರೆ ಒಂದು 2 ಕಡೆ ಸೈಡ್ ಮಾತ್ರ ನೀವು ಜಾಯಿಂಟ್ ಮಾಡಬೇಕು ಅಷ್ಟೇನಾ. ಇವಾಗ ಒಂದು ಸ್ವಲ್ಪ 1/2 ಇಂಚು ಎಕ್ಸ್ಟ್ರಾ ನಾನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಟಿಚಿಂಗ್ ಮಾಡಾದಮೇಲೆ ಕರೆಕ್ಟಾಗಿ ಫಿನಿಶಿಂಗ್ ಕೊಡ್ತೀನಿ. ಅದು ಯಾವ ರೀತಿ ಕೊಡಬೇಕು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಟ್ಟಿಂಗ್ ವೀಡಿಯೋ ಮುಂದಿನ ವೀಡಿಯೋ ಬರುತ್ತೆ, ಅದರಲ್ಲಿ ನೋಡಿ ನೀವು ಕಲಿಬೋದು, ಓಕೆನಾ.
ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು. ಆಲ್ಮೋಸ್ಟ್ ನಾನು ಸುಮಾರು ದಿನ ಆಯಿತು, ಒಂದು ಸ್ವಲ್ಪ ಬ್ಯುಸಿ ಇದೆ ಅಂತ ಅಂದ್ಬಿಟ್ಟು ಓನ್ಲಿ ಬ್ಲೌಸ್ ಕಟ್ಟಿಂಗೆ ನಾನು ಹೇಳ್ಕೊಡ್ತಾ ಇದ್ದೆ. ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇನ್ನು ಮುಂದೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬೇರೆ ಬೇರೆ ಲೆಹೆಂಗಾ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವ ಥರ ಬೇಕು, ಒಂದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಮತ್ತು ಎಕ್ಸಾಕ್ಟ್ಲಿ ಒಂದೊಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಬಿಟ್ಟು ನೀವು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸು ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ನಾಳೆ ಫೋಟಕ್ಸು ಕಟೋರಿ ಯಾರು ಕೂಡ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋಣ, ಎಲ್ಲ ಪ್ರಿನ್ಸಸ್ ಕಟ್ಟು ಮತ್ತು ಸಬ್ಬೆಸಾಚಿ ಮತ್ತು ಬ್ಲೌಸು ಮತ್ತು ಇಲ್ಲಾಂದರೆ ಮಧುಬಾಲ ಬ್ಲೌಸು ಈ ಥರ ಜಾಸ್ತಿ ಇದೇ ನಡೀತೈತೆ. ನಿಮ್ಗೆ ಯಾವ ಥರ ಬ್ಲೌಸ್ಗಳು ಬೇಕು ಕಟ್ಟಿಂಗು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಈ ವಿಡಿಯೋದಲ್ಲಿ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ನೋಡಿ, ಇವಾಗ ಕಟ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಈ ಥರ ಏನಾದ್ರು ಫ್ಯಾಬ್ರಿಕ್ ಉಳಿತು ಅಂತಂದರೆ ಡೋರಿಗೂ ಕೂಡ ಈ ಥರ ಕಟ್ಟಿಂಗ್ ಮಾಡ್ಕೊಬಿಡಿ. ಕಟ್ಟಿಂಗ್ ಮಾಡಬೇಕಾದ್ರೆ ನೀವೆಲ್ಲ ಪೀಸ್ನು ಕಟ್ಟಿಂಗ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಬೇಗ ಆಗ್ಬಿಡುತ್ತೆ ನಮ್ಮದು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ನೋಡಿ, ಓಕೆ.